ಹಲೋ ಗೈಸ್, ನಿಮ್ಮ ಪಾರ್ಟ್ನರ್ ಎನರ್ಜಿ ನೋಡೋಣವಾ. ನಿಮ್ಮ ಪಾರ್ಟ್ನರು ತುಂಬ ಬಳ್ಳನ್ನಲ್ಲಿದ್ದಾರೆ. ಯಾವ ಬಳ್ಳನ್ ಅಂತ ನೋಡೋಣವಾ. ನಿಮ್ಮ ಪಾರ್ಟ್ನರು ನಿಮ್ಮ ಜೊತೆ ರಿಯೂನಿಯನ್ ಮಾಡ್ಕೊಳ್ಬೇಕು ಅಂತಿದ್ದಾರೆ. ಮತ್ತು ನಿಮ್ಮ ಮದುವೆ ಆಗಲ್ದಿದ್ದರೆ ನಿಮ್ಮ ಜೊತೆ ಮದುವೆ ಆಗಬೇಕು ಅಂತಿದ್ದಾರೆ. ಪ್ಲ್ಯಾನಿಂಗ್ ಕೂಡ ಮಾಡ್ತಿದ್ದಾರೆ. ಏನೋ ಪ್ಲ್ಯಾನಿಂಗ್ ಮಾಡ್ತಿದ್ದಾರೆ. ನಿಮ್ಮ ಪಾರ್ಟ್ನರ್ ಮದುವೆ ಆಗೋ ಪ್ಲ್ಯಾನಿಂಗ್ ಮಾಡ್ತಿದ್ದಾರೆ, ಅಥವಾ ಮದುವೆ ಆಗಿದ್ದರೆ ರಿಯೂನಿಯನ್ ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಇದ್ದರೆ ರಿಯೂನಿಯನ್ ಪ್ಲ್ಯಾನಿಂಗ್ ಮಾಡ್ತಿದ್ದಾರೆ. ಆದರೆ ಇವರಿಗೆ ಬರ್ಡನ್ ಆಗ್ತಿದೆ ತುಂಬ. ಟ್ರಾವೆಲ್ ಮಾಡಿ ನಿಮ್ಮ ಕಡೆಗೆ ಬರಬೇಕು ಅಂದ್ಕೊಂಡಿದ್ದಾರೆ. ಆ್ಯಕ್ಷನ್ ತಗೋಬೇಕು ನಿಮ್ಮ ರಿಲೇಷನ್ನಲ್ಲಿ ಅಂದ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ತುಂಬ ಪ್ಯಾಷನೇಟ್ ಆಗಿದ್ದಾರೆ ನಿಮ್ಮ ಕಡೆಗೆ ಬರಲಿಕ್ಕೆ. ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ, ಮತ್ತು ತುಂಬ ಪ್ಯಾಷನೇಟ್ಲಿ ಆಗಿ ನಿಮ್ಮ ಕಡೆಗೆ ಬರ್ತಿದ್ದಾರೆ ಇವರು. ಮತ್ತು ನಿಮ್ಮ ಲೈಫಲ್ಲಿ ಎಲ್ಲ ಒಳ್ಳೆಯದಾಗಲಿದೆ, ಬೆಳಕು ಬರಲಿದೆ, ಪಾಸಿಟಿವ್ ಆಗಲಿದೆ. ಇವ್ರ ಕಡೆಯಿಂದ ನಿಮಗೆ ಕಾಲ್ ಮೆಸೇಜಸ್ ಬರಲಿದೆ. ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮಗೆ ಕಾಲ್ ಮೆಸೇಜಸ್ ಬರಲಿದೆ ಗೈಸ್. ಕ್ಲೇಮ್ ಮಾಡ್ಕೊಳ್ಳಿ. ಟ್ರಾವೆಲ್ ಮಾಡಿ ಪಾರ್ಟ್ನರು ದೂರ ಇದ್ದರೆ ನಿಮ್ಮ ಕಡೆ ಬರ್ಬೋದು, ಮತ್ತು ಇವ್ರದ್ದು ಕಾಲ್ ಮೆಸೇಜ್ ಕೂಡ ನಿಮ್ಮ ಕಡೆ ಬರ್ಬೋದು. ತುಂಬ ಪ್ಯಾಷನೇಟ್ ಆಗಿದ್ದಾರೆ ಈ ಸಮಯದಲ್ಲಿ ನಿಮ್ಮ ಪಾರ್ಟ್ನರು. ಯಾರಿಗ್ಯಾರ ಜನಟ್ ಆಗುತ್ತೋ ನೋಡಿ. ಇವರು ಪಾಸ್ಟ್ ಮೆಮ್ರೀಸನ್ನು ನೆನಪು ಮಾಡ್ಕೊಳ್ತಿದ್ದಾರೆ. ಪಾಸ್ಟದಲ್ಲಿ ನಿಮ್ಮಿಬ್ಬರ ಜೊತೆ ನಡುವೆ ಇದ್ದ ಮೆಮ್ರೀಸ್ಗಳನ್ನು ನೆನಪು ಮಾಡಿಕೊಂಡು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ. ಮತ್ತು ನಿಮಗೆ ಪ್ರೀತಿ ಆಫರ್ ತಗೊಂಡು ಮತ್ತೆ ವಾಪಸ್ ನಿಮ್ಮ ಕಡೆಗೆ ಬರ್ತಿದ್ದಾರೆ. ಓಕೆ 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 ಮತ್ತೆ ಟವರ್ ಕಾರ್ಡನ್ನು ಕ್ಯಾರಿಫೈ ಮಾಡಿ ಆರ್ಕೇಂಜಲ್ ಮೈಕಲ್. ಮತ್ತು ಹೇರೋಪೆಂಟ್ ಕಾರ್ಡನ್ನು ಕ್ಯಾರಿಫೈ ಮಾಡಿ. ಓಕೆ, ನಿಮ್ಮ ಪಾರ್ಟ್ನರು ಇಲ್ಲಿ ಯಾವುದೋ ರಿಲೇಷನನ್ನು ಎಂಡ್ ಮಾಡಿ ಬರ್ತಿದ್ದಾರೆ. ಇಲ್ಲಿ ಯಾರ್ದೋ ಜೊತೆ ಎಂಡಿಂಗ್ ಆಗ್ತಿದೆ ಗೈಸ್. ಯಾರ್ದೋ ಜೊತೆ ಕನೆಕ್ಷನ್ನು ರಿಲೇಷನು ಎಂಡ್ ಮಾಡಿ ಬರ್ತಿದ್ದಾರೆ. ಇಲ್ಲಿ ನೋಡಿ, ಯಾರ್ದೋ ಜೊತೆ ರಿಲೇಷನು ಎಂಡ್ ಮಾಡಿ ಬರ್ತಿದ್ದಾರೆ ಇವರು. ಈ ರಿಲೇಷನು ಅವ್ರ ಫ್ಯಾಮ್ಲಿಯವ್ರ ಜೊತೆ ಆಗಿರ್ಬೋದು, ಅಥವಾ ಅದರ್ ಲವ್ ಸಿಚುವೇಶನ್ ಅವ್ರ ಲೈಫಲ್ಲಿ ಯಾರು ಲವರ್ಸ್ ಇದ್ದರೆ ಅವ್ರ ಜೊತೆ ಆಗಿರ್ಬೋದು, ಅಥವಾ ಇವ್ರು ಮ್ಯಾರಿಡ್ ಆಗಿರ್ರೆ ಮ್ಯಾರಿಡ್ ಲೈಫಲ್ಲೂ ಆಗಿರ್ಬೋದು. ಎಲ್ಲಿಂದಲೋ ಇವರು ಎಂಡಿಂಗ್ ಮಾಡಿಕೊಂಡು ನಿಮ್ಮ ಕಡೆಗೆ ಬರ್ತಿದ್ದಾರೆ. ನಿಮ್ಮ ಮೇಲೇ ಗಮನವಿದೆ, ದೂರದಿಂದ ನಿಮ್ಮನ್ನು ನೋಡ್ತಿದ್ದಾರೆ, ಸ್ಪೈ ಮಾಡ್ತಿದ್ದಾರೆ, ಸ್ಟಾಕ್ ಮಾಡ್ತಿದ್ದಾರೆ ನಿಮ್ಮನ್ನು. ಇಲ್ಲಿ ನೋಡಿ, ಅಲ್ಲಿಂದ ಮೂವ್ ಆನ್ ಆಗಿ ಅವರಿಂದ ಮೂವ್ ಆನ್ ಆಗಿ ನಿಮ್ಮ ಕಡೆಗೆ ಬರ್ತಿದ್ದಾರೆ ಇವರು. ಇಲ್ಲಿ ನೋಡಿ, ನಿಮ್ಮ ಕಡೆಗೆ ಬರ್ತಿದ್ದಾರೆ ರಿಯೂನಿಯನ್ ಮಾಡ್ಕೊಳ್ಳೋಕ್ಕೆ. ಆ ಕಡೆಯಿಂದ ಮೂವ್ ಆನ್ ಆಗಿ ನಿಮ್ಮ ಕಡೆಗೆ ಬರ್ತಿದ್ದಾರೆ. ಯಾರಿಗೆ ರೆಸೊನೇಟ್ ಆಗುತ್ತೋ ನೋಡಿ ಗೈಸ್. ಎಲ್ಲಿಂದಲೋ ರಿಲೇಷನ್ ಒಂದು ಎಂಡ್ ಆಗ್ತಿದೆ, ಮತ್ತು ನಿಮ್ಮ ಜೊತೆ ಹೊಸ ಶುರುವಾತ ಆಗ್ತಿದೆ. ಮತ್ತು ನಿಮಗೆ ಭಾಳ ಕಡೆಯಿಂದ ಆಪ್ಷನ್ಸ್ಗಳು ಬರಲಿದೆ. ಇದು ಕರಿಯರ್ನಲ್ಲಿ ಆಗಿರ್ಬೋದು, ಅಥವಾ ನಿಮಗೆ ಮದುವೆಗೆ ಗಂಡು ನೋಡ್ತಿದ್ರೆ ಅಲ್ಲಿ ಆಗಿರ್ಬೋದು. ಒಟ್ಟಿನಲ್ಲಿ ತುಂಬ ಆಪ್ಷನ್ಸ್ ಬರಲಿದೆ. ಕರಿಯರ್ನಲ್ಲಿ ಆಗಿರ್ಬೋದು, ಲವ್ ಲೈಫಲ್ಲಿ ಆಗಿರ್ಬೋದು. ಓಕೆ.
ನಿಮಗೆ ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕು ನೀವು. ಎಂಪ್ರೆಸ್ ಕಲ್ಲು ಯಾಕೆ ಬಂತು? ನಿಮ್ಮ ಪಾರ್ಟ್ನರು ಪ್ಲ್ಯಾನಿಂಗ್ ಮಾಡ್ತಿದ್ದಾರೆ, ನಿಮ್ಮ ಪಾರ್ಟ್ನರು ಡಿಸೈಡ್ ಮಾಡ್ಕೊಂಡಿದ್ದಾರೆ, ಪ್ಲ್ಯಾನಿಂಗ್ ಮಾಡ್ತಿದ್ದಾರೆ ನಿಮ್ಮ ಕಡೆಗೆ ಬರಲಿಕ್ಕೆ. ನೋಡ್ರಿ, ನೀವು ಇವಾಗ ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಿದ್ದೀರಾ, ಮತ್ತು ನೀವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದೀರಾ, ಮತ್ತು ನಿಮಗೆ ನಿಮ್ಮ ಹೆಸರು ಆಗಿದೆ, ಮತ್ತು ನಿಮ್ಮ ಲೈಫಲ್ಲಿ ಗ್ರೋತ್ ಬರ್ತಿದೆ, ಸಕ್ಸಸ್ ಬರ್ತಿದೆ, ಸ್ಟೇಬಿಲಿಟಿ ಬರ್ತಿದೆ. ಯಾಕಂದರೆ ಈಶ್ವರ್ ನಿಮಗೆ ಕ್ರೀಟವನ್ನು ಹಾಕಿದ್ದಾರೆ ನೋಡಿ ಇಲ್ಲಿ. ಯಾಕಂದರೆ ನೀವು ಎಲ್ಲದರಲ್ಲೂ ಮಾಹಿರಿದ್ದೀರಾ, ನಿಮ್ಮಲ್ಲಿ ಟೂ ಲವ್ ಇದೆ, ನೀವು ಜನರನ್ನು ತಾಯಿಯೇ ಹಾಗೆ ಪ್ರೀತಿ ಮಾಡ್ತೀರಾ, ಮತ್ತು ಯಾರಿಗೂ ಕೆಟ್ಟದ್ದನ್ನು ಮಾಡಲ್ಲ. ನಿಮ್ಮ ಮನಸ್ಸು ಶುದ್ಧವಾಗಿದೆ, ಅದಕ್ಕೆ ದೇವರು ನಿಮಗೆ ಕಿರೀಟವನ್ನು ಹಾಕಿದ್ದಾರೆ. ಎಲ್ಲದರಲ್ಲೂ ಈ ಲೆವೆಲ್ಗೆ ಬರಬೇಕಂದ್ರೆ ತುಂಬಾ ಕಷ್ಟಪಡಬೇಕು. ಯಾರಿಗೆ ಈ ಪದವಿ ಸಿಕ್ಕಿದೆಯೋ ತುಂಬಾ ಲಕ್ಕಿ ಇದ್ದೀರಾ ದೇವರ ಕಡೆಯಿಂದ. ಈ ಪದವಿಗೆ ಬರಬೇಕಂದ್ರೆ ಶಿವಶಂಕರ್ ಮತ್ತು ಶ್ರೀಕೃಷ್ಣಾಜಿ ತುಂಬಾ ಪರೀಕ್ಷೆ ಮಾಡ್ತಾರೆ. ಅಷ್ಟರಲ್ಲೆಲ್ಲ ಪಾಸ್ ಆಗಬೇಕು. ತುಂಬಾ ಕಷ್ಟ ಬಂದಿರುತ್ತೆ ಅವರಿಗೆ. ನೀವು ಎಲ್ಲ ಪರೀಕ್ಷೆಯಲ್ಲೂ ಪಾಸ್ ಆಗಿದ್ದೀರಾ, ಯೂನಿವರ್ಸ್ ನಿಮಗೆ ಕಿರೀಟ ಹಾಕಿದ್ದಾರೆ. ಅದಕ್ಕೆ ಎಲ್ಲಕ್ಕೂ ನಿಮ್ಮ ಕಡೆಗಿದೆ. ಇವಾಗ ನಿಮ್ಮ ಲೈಫಲ್ಲಿ ಎಲ್ಲ ಪಾಸಿಟಿವ್ ಆಗಲಿದೆ. ಇಲ್ಲಿ ನೋಡಿ, ನಿಮ್ಮ ಪಾರ್ಟ್ನರ್ ಕಡೆಯಿಂದ ಸಾರಿ ಅಪಾಲಜಿ ಮೆಸೇಜ್ ಬರಲಿದೆ, ಆಯಿತಾ? ಮತ್ತು ಯಾರಿಗಾರು ಕ್ವಶನ್ ಕೇಳಬೇಕು ಅಂದರೆ ಒಂದು ಕ್ವಶನ್ಗೆ $1 ರೂಪೀಸು. 2 ಕ್ವಶನ್ ಆದರೆ ಮತ್ತೆ ಜಾಸ್ತಿ ಆಗುತ್ತೆ ಫೀಸು. ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ಗೈಸ್, ನಾನೇನು ಹೇಳಿದೆ ಮೊನ್ನೆ ರೀಡಿಂಗಲ್ಲಿ, ಯೂಟ್ಯೂಬ್ನವರು ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಕೊಟ್ಟಿದ್ದಾರೆ, ಮೆಂಬರ್ಶಿಪ್ ಆಪ್ಷನ್ ಕೊಟ್ಟಿದ್ದಾರೆ. ಯಾರಾದರೂ ಮೆಂಬರ್ಶಿಪ್ ತೊಗೋಬೇಕಂದ್ರೆ ತಿಂಗಳಿಗೆ $200. ಅಲ್ಲಿ ಒಳ್ಳೆ ರೀಡಿಂಗ್ಸನ್ನು ಹಾಕ್ತಿರ್ತೀನಿ ನಾನು, ಮೆಸೇಜಸನ್ನು. ಹಾಗೆ ಮಾಡಬೇಕು ಅಂತ ಯೂಟ್ಯೂಬೇ ಹೇಳಿದೆ. ಮತ್ತು ಅಲ್ಲಿ ನೀವು $200 ಕಟ್ಟಿ ಮಂತ್ಲಿ $200 ಆಗುತ್ತೆ. ಮೆಂಬರ್ಶಿಪ್ ತೊಗೋಬೇಕು. ನಿಮಗೆ ಸ್ಪೆಷಲ್ ಮೆಸೇಜನ್ನು ನಾವು ಹಾಕಬೇಕು. ಹೀಗೆ ಯೂಟ್ಯೂಬ್ ರೂಲ್ಸ್ ಇದೆ. ಮತ್ತು ನಿಮಗೆ ಇಷ್ಟವಿದ್ದರೆ ಮೆಂಬರ್ಶಿಪ್ ತೊಗೊಳ್ಳಿ. ಮತ್ತು ಸೂಪರ್ ಥ್ಯಾಂಕ್ಸ್ ಕೊಟ್ಟಿದೆ, ಕಮೆಂಟ್ ಬಾಕ್ಸು ಓಪನ್ ಮಾಡಿದರೆ ಸೂಪರ್ ಥ್ಯಾಂಕ್ಸ್, ಅದೇ ಪಬ್ಲಿಕ್ ಸಬ್ಸ್ಕ್ರೈಬ್ ಆಪ್ಷನ್ ಇದೆಯಲ್ಲ, ಅದರ ಬಾಜುನಲ್ಲಿ ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಇದೆ. ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಎಷ್ಟು ಇಷ್ಟವಾಗುತ್ತೋ, $40ದಿಂದ ಮುಂದೆ ಇದೆ, $40 ಆಗಿರಲಿ, ನನಗೆ ನೀವು ಡೊನೇಟ್ ಮಾಡಬೇಕು, ನೀವು ದುಡ್ಡು ಕಳಿಸ್ಬೇಕು. ಆವಾಗ ಅದು ಸೂಪರ್ ಥ್ಯಾಂಕ್ಸ್ ಆಗುತ್ತೆ. ಆ ದುಡ್ಡಲ್ಲಿ ಯೂಟ್ಯೂಬ್ನವರಿಗೆ ಹೋಗುತ್ತೆ, ಅರ್ಧ ಯೂಟ್ಯೂಬ್ನವರಿಗೆ ಹೋಗುತ್ತೆ, ಅರ್ಧ ನಮಗೂ ಬರುತ್ತೆ. ಹೀಗಿರುತ್ತೆ ಅದು ಯೂಟ್ಯೂಬ್ ರೂಲ್ಸು. ಮತ್ತು ನೀವು ನನ್ನ ರೀಡಿಂಗ್ ಇಷ್ಟವಾದರೆ ಸೂಪರ್ ಥ್ಯಾಂಕ್ಸ್ ಕಳಿಸ್ಬೇಕು. ನಿಮಗೆ ಇಷ್ಟ ಇದ್ದರೆ $40, $50 ಅಷ್ಟು. ನಿಮಗೆ $40ದಿಂದ ಮುಂದೆ ಇದೆ, $40 ನೀವು ಕಳಿಸ್ಬೇಕು, ದುಡ್ಡು ಕಳಿಸ್ಬೇಕು. ಆವಾಗ ಸೂಪರ್ ಥ್ಯಾಂಕ್ಸ್ ಆಗುತ್ತೆ. ಅದು ಯೂಟ್ಯೂಬಲ್ಲಿ ಬಂದಿರುತ್ತೆ, ಇಲ್ಲಿ ಸೂಪರ್ ಥ್ಯಾಂಕ್ಸ್ ಕಳಿಸಿದ್ದಾರೆ ಅಂತ. ನೀವೇನು ಮಾಡ್ತಿದ್ದೀರಾ? ಸೂಪರ್ ಥ್ಯಾಂಕ್ಸ್ ಯಾರು ಇಷ್ಟ ಆದರೆ ನನಗೆ ಕಳಿಸಿ, ಯೂಟ್ಯೂಬ್ ರೂಲ್ಸ್ ಇದೆ ಅಂದಿದ್ದೆ. ನೀವು ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಥ್ಯಾಂಕ್ಸ್ ಅಂತ ಬರೀತಿದ್ದೀರ. ಹಾಗೆ ಬರೆಯೋದಲ್ಲ ಗೈಸ್, ನೀವು ದುಡ್ಡು ಕಳಿಸಿದರೆ ಮಾತ್ರ ಸೂಪರ್ ಥ್ಯಾಂಕ್ಸ್ ಆಗಿರುತ್ತೆ. ಅದು ಮೆಸೇಜ್ ಆಗುತ್ತೆ ಸೂಪರ್ ಥ್ಯಾಂಕ್ಸ್ ಅಂತ ಬರೆದಿದ್ದು. ನಿಮಗೆ ಇಷ್ಟವಾದರೆ ಮಾಡಿ, ಆಯಿತಾ? ನೀವು ಸೂಪರ್ ಥ್ಯಾಂಕ್ಸ್ ಮೆಂಬರ್ಶಿಪ್ ಎಲ್ಲ ತೊಗೊಂಡ್ರೆ ನನ್ನ ಚಾನಲ್ ಗ್ರೋ ಆಗುತ್ತೆ. ಯೂಟ್ಯೂಬ್ನವರು ನನ್ನ ಚಾನಲ್ ಗ್ರೋ ಮಾಡ್ತಾರೆ. ನಿಮಗೆಲ್ಲ ಒಳ್ಳೆ ರೀಡಿಂಗ್ಸ್ಗಳು ಹಾಕ್ತಾರೆ, ಎಲ್ಲರಿಗೂ ರೀಡಿಂಗ್ಸ್ಗಳು ಹೋಗುತ್ತೆ. ಇಲ್ವಾದ್ರೆ ನನ್ನ ಚಾನಲ್ ಗ್ರೋ ಆಗೋದಿಲ್ಲ. ಇಷ್ಟ ಇದ್ದರೆ ಮಾಡಿ. ಸಾಕವಾ ಇವಾಗ ಈ
ಬೇಕಾ ನೋಡಿ ಹೇಗೆ ಮಾಡ್ತಿದ್ದೆ. ನಿಮ್ಮ ಮಕ್ಕಳಿಗೆ ಪವರ್ಫುಲ್ ಪ್ರೊಟೆಕ್ಷನ್ ಕೊಡಲಾಗುತ್ತಿದೆ ಅಂತ ಆದಿಶಕ್ತಿ ಕಡೆಯಿಂದ ಮೆಸೇಜ್ ಇದೆ. ಇದು ನಿಮ್ಮ ಪಾರ್ಟ್ನರ್ ಮೆಸೇಜು. ಇಲ್ಲಿ ನಿಮ್ಮ ಪಾರ್ಟ್ನರ್ ಮೆಸೇಜನ್ನು ತಗೋಣ. ನೀವು ಇಷ್ಟೊಂದು ಹೇಗೆ ಬದಲಾಗಿದ್ದೀರಾ ಅಂತ ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ. ನಿಮಗೆ ನೆದರ್ ಹತ್ತಿದೆ ಮತ್ತು ನೀವು ನೆದರ್ ಇಳಿಸ್ಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿ ನೋಡಿ, ನಿಮ್ಮ ಮೇಲೆ ಯಾರ್ದು ಭಾವನೆ ಒಳ್ಳೆಯದಿಲ್ಲ ಅಂತ ಈಶ್ವರ್ ಹೇಳ್ತಿದ್ದಾರೆ. ಯಾರ್ದೋ ನೆದರು ನಿಮ್ಮ ಮೇಲೆ ಜಲ್ಸಿ ಇದೆ ಅಂತ, ಒಳ್ಳೆಯದು ಭಾವನೆ ಇಲ್ಲ ನಿಮ್ಮ ಬಗ್ಗೆ ಅಂತ. ಮತ್ತು ನಿಮ್ಮ ದುಃಖವನ್ನು ಬೇರೆಯವ್ರ ಮುಂದೆ ಹೇಳೋದು ಬಂದ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅವರೇನು ನಿಮ್ಮ ದುಃಖನ ತಿಳ್ಕೊಳ್ಳಲ್ಲ, ಮತ್ತೆ ನಗ್ತಾರೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಮ ಹಣದ ಮೇಲೆ ಗಮನವಿಡಿ ಅಂತ ಹೇಳ್ತಿದ್ದಾರೆ. ಯಾರಾದರೂ ಮೋಸ ಮಾಡ್ಬೋದು. ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇರಬೇಕು ಅಂತ ಇಟ್ಕೋಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮಗೆ. ಮಹಾಮೃತ್ಯುಂಜಯ ಮಂತ್ರ ಬಂದಿದೆ. ಮೃತ್ಯುಂಜಯ ಮಂತ್ರ ಚಾಲ್ಟ್ ಮಾಡೋಕೆ ಬಂದಿದೆ ಯಾರಿಗ್ಯಾರು ಯೂನಿವರ್ಸ್ ಕಡೆಯಿಂದ. ನಾನು ನಿನ್ನನ್ನೇ ಪ್ರೀತಿ ಮಾಡ್ತೀನಿ ಅಂತ ಯಾರು ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಪಾರ್ಟ್ನರು. ನೀವು ನಿಮ್ಮ ಭಕ್ತಿ ಮೇಲೆ ಗಮನ ಕೊಡಿ. ನಿಮ್ಮ ಪಾರ್ಟ್ನರ್ ತಾನಾಗಿ ನಿಮ್ಮ ಕಡೆಗೆ ಬರ್ತಾರೆ ಅಂತಿದ್ದಾರೆ ಯೂನಿವರ್ಸು. ನಾನು ನಿನ್ನ ಪ್ರೀತಿಯಲ್ಲಿ ಹುಚ್ಚಾಗಿದ್ದೀನಿ, ಆದರೆ ನಿಮಗೆ ಹೇಳುವುದಿಲ್ಲ ಅಂತ ಇದೆ ಯಾರ್ದೋ ಮೆಸೇಜು. ಇಲ್ಲಿ 7 ಜನ್ಮಕ್ಕೂ ನಿನ್ನ ಜೊತೆ ಇರ್ತೀನಿ ಅಂತ. ನಿಮ್ಮ ಮನಸ್ಸು ಬಂಗಾರದಂಗಿದೆ. ನೀವು ಯಾರ ಲೈಫಲ್ಲಿ ಹೋಗ್ತೀರೋ ಅವರು ಲೈಫು ಎಲ್ಲಿಂದ ಎಲ್ಲೋ ಹೋಗುತ್ತೆ, ಸ್ಟಾರ್ ಹಾಗೆ ಹೊಳೆಯುತ್ತಾರೆ ಅವರು. ಅವ್ರ ಲೈಫಲ್ಲಿ ಬೆಳಕು ಬರುತ್ತೆ ಅಂತ ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ. ನಿಮ್ಮ ಬುದ್ಧಿ ಮತ್ತು ನಿಮ್ಮ ಇಂಟ್ಯೂಷನ್ ಪ್ರಯೋಗ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಮತ್ತು ನಿಮಗೆ ಶುಭ ಸಂಕೇತ ಸಿಗಲಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಮತ್ತು ನೀವು ಒಂದು ಬೆಳಕು ಇದೆಯರಾ, ಒಂದು ರೋಶನಿ ಇದೆಯರಾ ಅಂತ ಹೇಳ್ತಿದ್ದಾರೆ ಯೂನಿವರ್ಸು. 2 ಸಲ ಬಂದಿದೆ. ನಿಮ್ಮ ಮಕ್ಕಳ ಮೇಲೆ ಗಮನ ಇರಲಿ ಅಂತ ಯೂನಿವರ್ಸ್ ಕಡೆಯಿಂದ 2 ಸಲ ಬಂದಿದೆ. ಯಾರಿಗೆ ಮಕ್ಕಳಿದ್ದಾರೋ ಅವರು ತಮ್ಮ ಮಕ್ಕಳ ಮೇಲೆ ಗಮನವಿಡಿ. ನೀವು ಒಂದು ಸಂಕಲ್ಪ ಮಾಡಿಕೊಳ್ಳಿ ಅಂತಿದ್ದಾರೆ ಯೂನಿವರ್ಸು. ನಿಮ್ಮ ಪೂರ್ವಜಗಳಿಗೆ ಹೂವು ಮಾಲೆ ಧರಿಸಿ ಅಂತ ಅಂತಿದ್ದಾರೆ ಯೂನಿವರ್ಸು. ನನ್ನ ರೀಡಿಂಗ್ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಗ್ರೋ ಮಾಡಿ. ಯಾರಿಗಾದ್ರೂ ಇಷ್ಟ ಆದರೆ ಸೂಪರ್ ಥ್ಯಾಂಕ್ಸ್ ಕೊಡಿ. ಇದ್ದವರು ಮೆಂಬರ್ಶಿಪ್ ತಗೊಳ್ಳಿ. ರಾಶಿ ವಯಸ್ಸು ಎಲ್ಲ ಥರ ರೀಡಿಂಗ್ಸನ್ನು ಮೆಂಬರ್ಶಿಪ್ಪಲ್ಲಿ ಹಾಕ್ತೀನಿ ನಾನು. ಇದೆಲ್ಲ ಯೂಟ್ಯೂಬ್ ರೂಲ್ಸು. ಜೈ ಶಿವಶಕ್ತಿ, ಜೈ ರಾಧಾಕೃಷ್ಣ.